ಬಂದಂತಹ ಗಣಿತ ಆಗಲಿ ವಿಜ್ಞಾನ ಆಗಲಿ ಪ್ರತಿಯೊಂದು ಚೆನ್ನಾಗಿ ತೋರಿಸ್ಕೊಟ್ರು ಅಂತ ಹೇಳ್ಬೋದು. ಶೈಕ್ಷಣಿಕವಾಗಿ ಪೂರಕವಾದಂತಹ ಕಾರ್ಯಕ್ರಮ ಆಗಿದೆ. ನಾವು ಫಸ್ಟ್ ಹಂಗೆ ಅನ್ಕೊಂಡಿದ್ದು, ಏನು ಇದು ಮಕ್ಕಳಿಗೆ ಓದಿಸೋ ಟೈಮಲ್ಲಿ ಆರ್ಕೆಸ್ಟ್ರಾ ಕಾರ್ಯಕ್ರಮ ಏನ್ ಮಾಡ್ತಾರೋ ಏನೋ ಅಂತ ಮನೋಭಾವನೆ ಇತ್ತು. ಬಟ್ ಈ ಕಾರ್ಯಕ್ರಮ ಇಲ್ಲಿ ಮೂಡ್ ಬಂದ ಮೇಲೆ ಪದ್ಯಗಳನ್ನ ಮತ್ತೆ ಈ ಮಗ್ಗಿಗಳನ್ನ ಎಲ್ಲಾನು ಹಾಡ್ ಮೂಲಕನೂ ಕಲಿಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಂತಹ ಈ ಕಾರ್ಯಕ್ರಮ ತಿಳಿಸ್ಕೊಟ್ಟಂತಹ ಎಲ್ಲರಿಗೂ ಒಂದು ಧನ್ಯವಾದನೆ ಹೇಳ್ತಾ ನನ್ನ ಮಾತು. ತುಂಬಾ ಉತ್ತಮವಾಗಿ ಮೂಡ್ ಬಂತು. ಯಾಕೆಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಎಲ್ಲಾ ಮಕ್ಕಳಿಗೂ ಕೂಡ ಇದು ಅವಶ್ಯಕತೆ. ಯಾಕೆಂದ್ರೆ ಇದು ಸಿನಿಮಾ ಸಾಂಗ್ಗಳು ಅಂತ ಬಂದಾಗ ಕೇವಲ ಮನೋರಂಜನೆಗೆ ಅಷ್ಟೇ ಅಲ್ಲ, ಪಠ್ಯ ಪೂರಕವಾಗಿ ಕೂಡ ಮಕ್ಕಳು ಇನ್ನು ಮನೋರಂಜನೆ ಮಾಡ್ತಾನೂ ಕೂಡ ಎಜುಕೇಶನ್ ಅಲ್ಲಿ ಇನ್ವಾಲ್ವ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಿಮ್ಮ ಮೂಲಕ ಅವ್ರು ತೋರಿಸ್ಕೊಟ್ಟಿದ್ದೀರಾ. ನಿಮ್ಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದವನ್ನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಗುರುಜನರೊಬ್ಬ ಕಷ್ಟರ ಸಿಆರ್ಪಿಯವರಿಗೂ ನಮ್ಮ ಧನ್ಯವಾದ. ಈ ಗುರುಜನರೊಬ್ಬ ಎಲ್ಲ ಶಾಲೆಯ ಶಿಕ್ಷಕರಿಗೂ ಧನ್ಯವಾದ. ಧನ್ಯವಾದ ಎಲ್ಲ ಶಿಕ್ಷಕರಿಗೂ ಧನ್ಯವಾದ. ಧನ್ಯವಾದ ಎಲ್ಲ ಶಾಲೆ ಮುಖ್ಯ ಉಪಾಧ್ಯಾಯರು ಮಕ್ಕಳಿಗೆ ಮ್ಯಾಜಿಕ್ ಬಗ್ಗೆ ಒಂದು ವೈಜ್ಞಾನಿಕ ಮನೋಭಾವ ಬೆಳೀತು ಇದರಿಂದ ಅಂತ ಹೇಳ್ಬೋದು. ಆನಂತರ ನಾನು ಕರ್ಕೊಂಬರೋವಾಗ ಅನ್ಕೊಂಡೆ, ಏನಪ್ಪ ಈ ಮಕ್ಕಳಿಗೆ ಎಲ್ಲ ಆರ್ಕೆಸ್ಟ್ರಾ ಅದು ಇದು ಅಂತ ಹೇಳ್ತಿದ್ದಾರೆ, ಶಿಕ್ಷಣ ಇಲಾಖೆ ಏನು ಸ್ವಲ್ಪ ಇದಿಲ್ವಾ ಅಂತೆಲ್ಲ ಅನ್ಕೊಂಡ್ ಬಂದೆ. ಬಟ್ ಇಲ್ಲಿ ಬಂದಾಗ ಮಕ್ಕಳಿಗೆ ಶೈಕ್ಷಣಿಕ ಪೂರ್ವಕವಾಗಿದೆ ಅಂತ ಅನ್ನಿಸ್ತು. ಬಟ್ 1 ಗಂಟೆ ಮಕ್ಕಳು ಶೈಕ್ಷಣಿಕವಾಗಿ ಎಂಜಾಯ್ ಮಾಡಿದ್ರು ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಒಂದು ನಮ್ಮ ತಾಲೂಕು ವತಿಯಿಂದ ಹೇಳಿದಾಗ ನಾವೆಲ್ಲ ಏನಿರ್ಬೋದು ಅಂತ ಸ್ವಲ್ಪ ಕ್ಯೂರಿಯಾಸಿಟಿಯಲ್ಲಿ ಬಂದ್ವಿ. ನಮ್ಮ ಮಕ್ಕಳಿಗೆ ಮಗ್ಗಿದು ತುಂಬಾ ಇಷ್ಟ. ನಮ್ಮ ಮಕ್ಕಳಿಗೆ ಮಗ್ಗಿ ಹೇಳೋದು, ಆ ಒಂದು ಮ್ಯೂಸಿಕಲ್ ಮಗ್ಗಿ ಕಲಿಯೋದು ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ನಾನು ಹೇಳ್ತೀನಿ. ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ. ಮುಂದೆ ಇಂಥ ಕಾರ್ಯಕ್ರಮಗಳು ಹೆಚ್ಚು ಬರಲಿ. ಇಂಗ್ಲಿಷ್ ರೈಮ್ಸ್ ಮತ್ತೆ ಕನ್ನಡ ಪದ್ಯಗಳು ಹೆಚ್ಚಾಗಿ ಈ ಒಂದು ಸಂಗೀತದ ರೀತಿ ಹೋದಾಗ ನಾವು ನಮ್ಮ ರೀತಿಯಲ್ಲಿ ಹಾಡು ಹೇಳ್ತಾ ಕಲಿಸ್ತಿದ್ದೀವಿ. ಇದೊಂದು ತುಂಬಾ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಮಹತ್ವಪೂರ್ಣವಾದ ಕಾರ್ಯಕ್ರಮ. ಹಾಗೂ ನಮ್ಮ ಭಾರತ ದೇಶ ಕರ್ನಾಟಕ ರಾಜ್ಯ ಅಂದಾಗ ಬಹುಶಃ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬರುವಂತ ಮಕ್ಕಳು ಈ ಮೂಢನಂಬಿಕೆಗಳಿಗೆ ತುಂಬಾ ಬಲಿಯಾಗಿರ್ತಾರೆ, ಜೊತೆಗೆ ಅವು ಕಣ್ಕೊಂಡಿರ್ತಾರೆ. ಅದಕ್ಕೆ ನಾವು ಹೇಳೋದೇನಪ್ಪ ಅಂದ್ರೆ, ಈ ಕಾರ್ಯಕ್ರಮ ತುಂಬಾ ಶಾಲಾ ಮಕ್ಕಳಿಗೆ ಜೊತೆಗೆ ಈ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವಂತ ಮಕ್ಕಳಿಗೆ ತುಂಬಾ ಅತ್ಯಮೂಲ್ಯವಾದದ್ದು ಮತ್ತು ಅದ್ಭುತವಾದದ್ದು, ಜೊತೆಗೆ ಜೀವನದ ಒಂದು ಭಾಗ ಅಂತ ಹೇಳೋದು ತಪ್ಪಾಗಲಾರದು. ಹಾಗಾಗಿ ಇದು ಈ ಕಾರ್ಯಕ್ರಮ ಇಡೀ ಕರ್ನಾಟಕದಿಂದ ಪ್ರತಿಯೊಂದು ಶಾಲೆಯಲ್ಲಿ ಮಾಡಿದೆ. ಈ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಎಲ್ಲ ಈ ಮೂಢನಂಬಿಕೆಗಳು, ಕಂದಾಚಾರಗಳು, ಈ ಸುಮಾರು ಎಲ್ಲ ಪ್ರತಿಯೊಂದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯಲ್ಲಿ ಸಮೇತ ಜೀವನ ಸಂಪೂರ್ಣವಾಗಿ ಮೂಢನಂಬಿಕೆಗಳಿಗೆ, ಕಂದಾಚಾರಗಳಿಗೆ ಒಳಗಾಗಿರೋದ್ರಿಂದ ಇವುಗಳ ಮೌಲ್ಯ ಅವಕ್ಕೆ ಅರ್ಥವಾದಾಗ ಸಹಜವಾಗಿ ಪ್ರತಿಯೊಬ್ಬರು ಸಹಿತ ಈ ಕಂದಾಚಾರಗಳಿಂದ
ಮೌಢ್ಯಗಳಿಂದ ಹೊರಗೆ ಬಂದು ವೈಜ್ಞಾನಿಕವಾಗಿ ತನ್ನ ಬದುಕನ್ನು ಕಟ್ಟಿಕೊಂಡು ವೈಜ್ಞಾನಿಕ ಚಿಂತೆ ಅಡಿಯಲ್ಲಿ ಬದುಕಿದಾಗ ಖಂಡಿತ ಸಮಿತಿಯನ್ನು ಅರ್ಥಪೂರ್ಣವಾದಂಥ ಬದುಕು ಕಟ್ಕೊಂತ ಅಂತ ನನ್ನ ಭಾವನೆ ಅಂತ ಹೇಳ್ತಾ ಇಷ್ಟಪಡ್ತೇನೆ. ಶ್ರೀ ಶಾರದಾದೇವಿ ಪ್ರೌಢಶಾಲೆ ಬುರ್ಜಿಂದ್ರಪ್ಪ ಹೈಸ್ಕೂಲು. ಮೊದಲಿಗೆ ನಮ್ಮ ಶಾಲೆಗೆ ಈ ಮೆಲೋಡಿ ಸಾಂಗ್ಸ್ ಬಂದಿರೋದು ಸ್ವಾಗತ. ಏನಂದರೆ ಈ ಪದ್ಯಗಳನ್ನು ಈ ಸಿನಿಮಾ ಹಾಡುಗಳಿಗೆ ಲಿರಿಕ್ಸ್ ಹಾಕೊಂಡು ಹೇಳೋದ್ರಿಂದ ಮಕ್ಕಳಿಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳಕ್ಕೆ ಇದು ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಮಾಮೂಲಿ ಹಾಡು ಹೇಳ್ಕೊಂಡು ಕಳಿಸಿರ್ತೀವಿ. ಇದು ಸಿನಿಮಾ ಸಾಂಗು ಲಿರಿಕ್ಸ್ ಇರೋದ್ರಿಂದ ಆ ಲಿರಿಕ್ಸ್ಗೆ ತಕ್ಕಂತೆ ಹಾಡು ಹೇಳೋದ್ರಿಂದ ಅನುಕೂಲ ಆಗುತ್ತೆ ಆಗುತ್ತೆ ಅಂತ ಹೇಳಿ ನಾನು